1:30. ಸೊ 1:30 ಫೈರಿಂಗ್ ಶುರುವಾಯಿತು. ಫೈರಿಂಗಲ್ಲಿ ನಿಮ್ಮ ಕಿವಿ ಪಕ್ಕಾನೇ ಬುಲೆಟ್ ಹೋಯ್ತು. ವೆನ್ ಯು ವಾಂಟೆಡ್ ಟು ಟೇಕ್ ದ ಬ್ಯಾಗ್, ಯಾಕೆ ಬ್ಯಾಗ್ ತೊಗೊಳಕ್ಕೆ ಹೋದ್ರಿಂದ ಬ್ಯಾಗಲ್ಲಿ ನಿಮ್ಮ ID ಕಾರ್ಡು, ಆಧಾರ್ ಕಾರ್ಡು, ಅದು ಇದು ಎಲ್ಲ ಇರುತ್ತೆ. ವಾಪಸ್ ಬಂದ್ಬಿಡೋಣ ಹೆಂಗಾರು ಮಾಡಿ ಎಸ್ಕೇಪ್ ಆಗಿ ಈ ಸಿಚುವೇಶನ್ ಅಂತ ಬ್ಯಾಗ್ ತೊಗೊಳಕ್ಕೆ ಹೋದ್ರಿ. ನೀವು ಪಕ್ಕಾನೇ ಬುಲೆಟ್ ಇಯರ್ಸ್ ಪಕ್ಕ ಪಾಸ್ ಆಗಿ ಭೂಮಿ ಮೇಲೆ ಸಿಡಿತು. ಆವಾಗ ನೀವು ರಿಯಲೈಸ್ ಆಯಿತು ನಾನು ಪಕ್ಕ ಹೋಗಿದ್ದು ರಿಯಲ್ AK-47 ಬುಲೆಟ್ ಅಂತ. ಈ ಒಂದು ಅಟ್ಯಾಕಿಂದ ಇವರು ಸರ್ವೈವ್ ಆಗಿ ಬಂದರು. ಕೆಳಗಡೆ 5 ಕಿಲೋಮೀಟ್ರ್ ಕೊಚ್ಚೆಯಲ್ಲಿ ಮಳೆ ಬಂದು ಸ್ಕಿಡ್ ಆಗಿ ಕೈ ಏಟಾಗಿ ಮಗ 9 ವರ್ಷದ ಮಗ ತುಂಬ ಕ್ಯೂಟ್ ಆಗಿದ್ದಾನೆ, ಅವನ್ನ ಹಿಡ್ಕೊಂಡು ಜೀವನ ಕೈಯಲ್ಲಿ ಹಿಡ್ಕೊಂಡು ಯು ಕೇಮ್ ಡೌನ್. ನಿಮ್ಮ ಅದೃಷ್ಟಕ್ಕೆ ನಿಮ್ಮ ಟ್ರಾವೆಲ್ ಏಜೆನ್ಸಿಯವರು ಕಾರ್ ಡ್ರೈವರ್ 1 ಕಿಲೋಮೀಟ್ರ್ ಮೇಲೆ ಬಂದು ನಿಮ್ಮನ್ನ ಸೇಫಾಗಿ ಕರ್ಕೊಂಡು ಹೋದ. ನಾವೆಲ್ಲ ಫಿಲಮ್ ನೋಡ್ತೀವಿ 3 hours ಇನ್ ಥಿಯೇಟರ್ಸ್. ಇವ್ರ ಜೀವನದಲ್ಲ 12:30 ಇಂದ 3:30 ಏನಿತ್ತು ದ ಮೋಸ್ಟ್ ಪ್ರೆಷಿಯಸ್ ಅಥವಾ ಮರೆಯೋಕ್ಕಾಗದಿರೋ ಘಟನೆ ಅಂತ ಹೇಳ್ಬೋದು. ನಿಜವಾಗ್ಲೂ ಈ ಸ್ಟೋರಿ ತುಂಬ ಇನ್ಸ್ಪೈರಿಂಗ್ ಆಗಿದೆ. ಯಾರು ಡೈರೆಕ್ಟರ್ಸು ಸರ್ವೈವರ್ಸ್ ಜೊತೆ ಒಂದು ಮೂವಿ ಮಾಡ್ಬೋದು. ನಾನು ರೀಸೆಂಟಾಗಿ ದುರಂಧರ್ 1, ದುರಂಧರ್ 2 ನೋಡ್ಕೊಂಬಂದೆ ಮೇಡಮ್. ಹ್ಯಾಟ್ಸ್ ಆಫ್ ಟು ಇಂಡಿಯನ್ ಗೌರ್ಮೆಂಟ್ ಅಂತ ಹೇಳ್ಬೋದು. ಬಟ್ ಕೆಲವೊಂದು ಇನ್ಸಿಡೆನ್ಸಸ್ ನಮ್ಮ ಕೈಯಲ್ಲಿರಲ್ಲ, ಮಿತಿ ಮೀರಿ ಹೋಗಿರುತ್ತೆ ಸಿಚುವೇಶನ್ಸು. ನಮ್ಮ ತಪ್ಪಿಲ್ಲದೆ ಇದ್ರೂ ನಾವು ತಪ್ಪುಗಳನ್ನ ಅನುಭವಿಸ್ಬೇಕಾಗತ್ತೆ. ಆ ಶಿರಸಿ ಮಾರಿಕಾಂಬಾ ದೇವಸ್ಥಾನದ ದೇವಿ ಆಶೀರ್ವಾದ ನಿಮ್ಮ ಫ್ಯಾಮಿಲಿ ಮೇಲಿದೆ ಮೇಡಮ್. ನಿಮ್ಮ ಬರ್ಡೇಗೆ ನಾನು ಒಂದು ಆಂಜನೇಯನ್ ಪ್ರೆಸೆಂಟ್ ಮಾಡಿರ್ತೀನಿ. ಆ ಶಕ್ತಿ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ನೀವು ದಯವಿಟ್ಟು ಆಂಜನೇಯನ್ ನೆನೆಸ್ಕೊಳ್ಳಿ. ಇವತ್ತು ಆ ಒಂದು ಹಳೆ ಇನ್ಸಿಡೆಂಟ್ ಇಂದ ಆಚೆ ಬಂದಿದ್ದೀರಾ. ಆಗಲ್ಲ ಮೇಡಮ್, ಅದು ಹೊರಗಡೆ ನಗ್ನಗ್ತಾ ಮಾತಾಡ್ತಿರ್ಬೋದು. ಇವಾಗ್ಲೂ ನನ್ಗೆ ನನ್ನ ಹಸ್ಬೆಂಡ್ಗೆ ನೈಟ್ ಮಲಗಿದ ತಕ್ಷಣ ನಿದ್ದೆ ಬರಲ್ಲ. ಇವಾಗ್ಲೂ ಆ ಬುಲೆಟ್ ಸೌಂಡು. ಇವಾಗ ಎಕ್ಸಾಂಪಲ್ ಬೆಂಗಳೂರಲ್ಲೇ ಎಷ್ಟೊಂದ್ ಸಲ ನೈಟು ಪಟಾಕಿ ಹೊಡಿತಾರೆ. ಪಟಾಕಿ ಹೊಡೆದ ತಕ್ಷಣ ನಾವಿಬ್ರು ಫುಲ್ ಬೆಚ್ಚಿಬಿಡ್ತೀವಿ ಒಂದ್ಸಲ. ಇನ್ನೂ ಹಂಗೆ ಆಗುತ್ತೆ. ಬಟ್ ಮಗ ಪರವಾಗಿಲ್ಲ. ಬಟ್ ನನ್ಗೆ ನನ್ನ ಹಸ್ಬೆಂಡ್ಗೆ ಮಾತ್ರ ಇನ್ನೂ ಆ ಶಾಕ್ ಇಂದ ಹೊರಗೆ ಬರಕ್ಕಾಗಿಲ್ಲ. ಕೆಲವೊಬ್ರು ಅನ್ಕೋಬಹುದು ಏನ್ ಇಷ್ಟು ನಗ್ನಗ್ತಾ ಮಾತಾಡ್ತಿರ್ತಾಳೆ, ಆರಾಮ್ಸೆ ಆಚೆ ಬಂದ್ಬಿಟ್ಟಿದ್ದಾಳೆ ಅಂತ. ಅದು ಮನ್ಸೊಳಗಡೆ ಅದು ಹಂಗೆ ಇರುತ್ತೆ. ಖಂಡಿತವಾಗ್ಲೂ ಅದು ಮರೆಯಕ್ ಆಗಲ್ಲ. ಲೈಫ್ ಲಾಂಗ್ ಅದು. ನಮ್ಗೆ ಹಿಂಗ ಅನ್ಸುತ್ತೆ. ಇನ್ ಪಾಪ ಹಸ್ಬೆಂಡ್ನ ಮಕ್ಕಳನ್ನ ಕಳ್ಕೊಂಡವ್ರಿಗೆ ಅವ್ರಿಗೆ ಹೆಂಗ್ ಆಗ್ತಿರ್ಬೇಡ ಅಂತ ಎಷ್ಟೋ ದಿನ ಯೋಚನೆ ಮಾಡ್ತೀನಿ ನಾನು. ನಮ್ಗೆ ದೇವ್ರದಯೇ ನಾವು ಬದುಕಿ ಬಂದಿದೀವಿ. ಬಟ್ ಆ ಜೀವನ ಕಳ್ಕೊಂಡವ್ರಿಗೆ ಅವ್ರಿಗೆ ಹೆಂಗ್ ಅನ್ಸ್ತಿರ್ಬೇಡ, ಯಾಕಾದ್ರೂ ನಾವು ಆ ಟ್ರಿಪ್ಗೆ ಹೋದ್ವೋ ಅಂತ ಅನ್ಸಿರುತ್ತೆ. ಸೊ ಇವಾಗ ನೀವು ಟ್ರಾವೆಲ್ ಎಲ್ಲ ಹೋಗ್ಬೇಕು ಅಂದ್ರೆ ವಾಟ್ ಡು ಯು ಫೀಲ್? ಇವಾಗ ಎಲ್ಲ ಹೊರಗಡೆ ಹೋಗ್ಬೇಕು ಅನ್ಸುತ್ತೆ. ಮತ್ತೆ ಜೀವನ ಅಂದ್ರೆ ಟ್ರಾವೆಲ್ ಅನ್ನೋದು ಇದ್ದೇ ಇರುತ್ತೆ. ನಾನೇ ಆಗ್ಲಿ, ನಾನು ತುಂಬಾ ಟ್ರಾವೆಲ್ ಮಾಡ್ತೀನಿ ಮೇಡಮ್. ನಂಗೆ ರಜಾ ಸಿಕ್ಕರೆ ಸಾಕು ಸೌತ್ ಇಂಡಿಯಾನೋ, ನಾರ್ತ್ ಇಂಡಿಯಾನೋ, ಬೆಟ್ಟನೋ, ಗುಡ್ಡನೋ, ಟ್ರೆಕ್ಕಿಂಗೋ ಹೊರಟ್ಬಿಡ್ತೀವಿ. ನಾವೆಲ್ಲೂ ಹಿಂದೆ ತಿರುಗಿ ನೋಡಲ್ಲ. ಯಾರೋ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಒಂದು ಅನಿಮಲೇ ಅಟ್ಯಾಕ್ ಮಾಡ್ಬೋದು. ಹೌದು. ಬಟ್ ಇವಾಗ ನಮ್ ಸ್ಟೋರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗ್ಬಿಟ್ಟಿದೆ. ಈ ಆಫ್ಟರ್ ಅಟ್ಯಾಕ್ ನಾವು ಹಂಗೆ ತುಂಬಾ ಟ್ರಾವೆಲ್ ಮಾಡ್ತಿದ್ವಿ. ಸೌತ್ ಇಂಡಿಯಾ ಆಲ್ಮೋಸ್ಟ್ ಕವರ್ ಮಾಡ್ತಾ ಇದೀವಿ. ಆ ತರದ್ದೆಲ್ಲ ಇತ್ತು. ಯಾವಾಗ ನೋಡಿದ್ರು ಟ್ರೆಕ್ಕಿಂಗು, ವೀಕೆಂಡ್, ಎಲ್ಲಿಲ್ಲ ಅಂದ್ರೆ ಮನೇಲಂತೂ ಕೂತ್ಕೊಳ್ಳಲ್ಲ. ಆ ಥರದವ್ರು ನಾವು 3 ಜನನು ಆ ಥರದವ್ರೇ ಆಗಿದ್ವಿ. ಬಟ್ ಇವಾಗ ಎಲ್ಲೂ ಹೋಗೋದು ಬೇಡ. ಇವಾಗ ರಾಮೇಶ್ವರಂಗೊಂದು ಹೋಗಿ ಬಂದ್ವಿ. ಏನೋ ಆ ದೇವ್ರು ಕರ್ಸ್ಕೊಂಡ, ಅವ್ನು ನೋಡೋ ಅದೃಷ್ಟ ಇತ್ತು ನಮ್ಗೆ, ಅದಕ್ಕೊಂದು ಹೋಗಿ ಬಂದ್ವಿ. ಬಟ್ ಇವಾಗ ಏಪ್ರಿಲ್ ಬಂತು ಅಂತಂದ್ರೆ, ಅಥವಾ ಈ ಸಮ್ಮರ್ ಹಾಲಿಡೇಸ್ ಬಂತು, ಯಾವ್ದಾದ್ರು ಹಾಲಿಡೇಸ್ ಬಂತು ಅಂದ್ರೆ ಎಲ್ಲೂ ಹೋಗಕ್ ಮನ್ಸಾಗಲ್ಲ. ನಿಜವಾಗ್ಲು ಹೋಗ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಮಗ ಚಿಕ್ಕವನು, ಅವ್ನು ಕೇಳ್ತಾನೆ. ಬಟ್ ನಮ್ಗೆ ಹೋಗಕ್ಕೆ ಆ ಧೈರ್ಯ ಬರಲ್ಲ. ಏನಾಗ್ಬಿಡತ್ತೇನೋ ಅಂತ ನೆಗೆಟಿವ್ ಥಾಟ್ಸೇ ಫಸ್ಟ್ ಬರೋದು. ಮೇಡಮ್, ನಾವು ದಿನ ಬೆಂಗಳೂರು ಜೀವನ ಅಂತಲ್ಲ, ಇಡೀ ಮನುಷ್ಯನ ಜೀವನ ಹೇಗಿದೆ ಅಂದ್ರೆ ನಾಳೆ ಏನು ಅಂತ ನಮಗೆ ಗೊತ್ತಿಲ್ಲ. ಖಂಡಿತ. ಬಟ್ ಈ ಶಾರ್ಟ್ ಲೈಫಲ್ಲಿ ಲೆಟ್ ಅಸ್ ಆಲ್ ಎಂಜಾಯ್. ಈ ದ್ವೇಷ, ಕೋಪ, ರೋಷ, ಅವ್ರ ಕಂಡ್ರೆ ನನ್ಗಾಗಲ್ಲ, ನನ್ ಕಂಡ್ರೆ ಅವ್ರಿಗಾಗಲ್ಲ, ಅವ್ರಿಗೆ ಹೆಂಗ್ ಕಾಲು ಎಳೆಯೋಣ, ಈ ಬುದ್ಧಿ ಎಲ್ಲ ಬಿಟ್ಬಿಡಿ. ಚೆನ್ನಾಗಿ ಬದುಕಿದ್ರು 3 ದಿನ ರಾಯಲ್ ಆಗಿ ಬದುಕೋಣ. ಲೆಟ್ ಅಸ್ ಆಲ್ ಎಂಜಾಯ್ ದಿಸ್ ಒನ್ ಶಾರ್ಟ್ ಜರ್ನಿ ಆಫ್ ಲೈಫ್. ದಯವಿಟ್ಟು ಟ್ರಿಪ್ಗಳಿಗೆ ಹೋಗೋಣ, ಬಟ್ ಲೆಟ್ ಅಸ್ ಎಂಜಾಯ್ ಲೈಫ್. ದೇವ್ರ ಮೇಲೆ ಭಾರ ಹಾಕೋಣ. ದೇವ್ರೆಲ್ಲೋ ಒಂದು ರೂಪದಲ್ಲಿ ನಿಮ್ಮನ್ನು ಕಾಪಾಡ್ದಂಗೆ ಎಲ್ಲರೂ ಕಾಪಾಡ್ತಾನೆ. ಲೆಟ್ ಅಸ್ ಆಲ್ ಬಿ ಪಾಸಿಟಿವ್ ಇನ್ ಲೈಫ್. ಮೇಡಮ್, ಇಂಡಿಯನ್ ಗೌರ್ಮೆಂಟ್ ಏನು ಮಾಡ್ತು, ಆಮೇಲೆ ಏನಾಯ್ತು, ಇದು ನಾನು ಕೇಳಲ್ಲ. ಇದೆಲ್ಲರಿಗೂ ನ್ಯೂಸಲ್ಲಿ ಗೊತ್ತಿದೆ, ನ್ಯೂಸಲ್ಲಿ ನೋಡಿದ್ದಾರೆ. ಗೌರ್ಮೆಂಟ್ ಆಮೇಲೆ ಏನು ಆ್ಯಕ್ಷನ್ ತೊಗೊಂಡು, ಆಮೇಲೆ ಮೋದಿ ಗೌರ್ಮೆಂಟ್ ಏನೇನೋ ಹಲವಾರು ಆ್ಯಕ್ಷನ್ಸ್ ತೊಗೊಂಡು ಅವ್ರ ಮೇಲೆಲ್ಲ ಅಟ್ಯಾಕ್ ಆಗಿ ಅದೆಲ್ಲ ಮಾಡಿದೆ. ಅದೆಲ್ಲರಿಗೂ ಗೊತ್ತಿರೋ ಸ್ಟೋರಿ. ಸೊ ಶುಭಾ ಅವರ ನಿಮ್ಮ ಜೊತೆ ನಾನು ಸುಮಾರು 1.5 hour ಮಾತಾಡಿದ್ದೀನಿ. ಧೈರ್ಯ ಒಂದ್ ಕಡೆ ಆದ್ರೆ ಭಯ ಒಂದ್ ಕಡೆ, ಖುಷಿ ಒಂದ್ ಕಡೆ ಆದ್ರೆ ಬೇಜಾರು ಒಂದ್ ಕಡೆ, ಸಿಹಿ ಒಂದ್ ಕಡೆ ಆದ್ರೆ ಬೇವ್ ಒಂದ್ ಕಡೆ. ಲೈಫೇ ಹೀಗೆ. ಸೊ ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು ಮೇಡಮ್. ಸೊ ನವನಾರಿ ಬ್ಲಾಗ್ಸ್ ನ ನೋಡ್ತಾ ಇರಿ. ಫುಲ್ ಇವ್ರದ್ದು ಜೀವನದ ಪೆಹಲ್ಗಾಮ್ ಅಟ್ಯಾಕ್ 1 ದಿನ 22 April 2025 ಅಲ್ಲಿ ಏನಾಯ್ತು ಅಂತ
ನಾನು ಎಪಿಸೋಡಲ್ಲಿ ಪ್ರತಿ ಎಪಿಸೋಡು ಶೇರ್ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.